ಅಲ್ಲಿ ಬಡವರು ಶ್ರೀಮಂತರದಾರೆ. ಈಗ ನಾವು ಸಾಮಾನ್ಯರಷ್ಟ ಬಡವರು ಶ್ರೀಮಂತ ತಿಳ್ಕೊಂಡಿ. ನಾವು ಯಾರ ಹತ್ರ ಜಾಸ್ತಿ ರೊಕ್ಕ ಇರ್ತದ, ಜಾಸ್ತಿ ರೊಕ್ಕ ಕೊಟ್ಟ ಅವರು ಇದು ಬ್ರ್ಯಾಂಡಿ ಅನ್ನುವಂಥ ತಗೋತಾರಂತ. ಯಾರ ಹತ್ರ ಕಡಿಮೆ ರೊಕ್ಕ ಇರ್ತದ, ಕಡಿಮೆ ರೊಕ್ಕ ಕೊಟ್ಟು ಅವ್ರೇನು ತಗೋತಾರ, ಕಂಟ್ರಿ ಅನ್ನುವಂಥ ತಗೊಳ್ತಾ ಇರ್ತಾವ್ರು. ಆದರೆ ಇವು ಕುಡ್ದಾನ ಅಂತ ತಿಳ್ಕೊಂಡು ಹೇಳಬಹುದು. ಹೆಂಗೆ ಹೇಳ್ತೀರಿ, ಅವಟ್ಟು ಕೆಳಗೆ ಬೆತ್ತ ಮ್ಯಾಗೆದ್ದ ಆ ಗಾಡಿಗಾದ ಈ ಗಾಡಿಗಾದ ಹಾವಿದನ್ನು ನೋಡಿದಾಗ ನಾವೇನಂತೀವಿ, ಕುಡ್ದಾನ ಅಂತ ಹೇಳಬಹುದು. ಆದರೆ ಕುಡ್ದಾನ ಅಂತ ಹೇಳ್ಬೋದು, ಪರಂತು ಇವು ಬ್ರ್ಯಾಂಡಿ ಕುಡ್ದಾನ, ಇವು ಕಂಟ್ರಿ ಕುಡ್ದಾನ ಅಂತ ಹೇಳಕ್ಕಾಗೋದಿಲ್ಲ. ಹೆಂಗೆ ಇಬ್ಬರಲ್ಲಿಯೂ ಕೂಡ ನಶೆ ಒಂದ ಆಗಿರ್ತದ. ಎಲ್ಲರ ಆತ್ಮಗಳಲ್ಲಿ ಇರ್ತಕ್ಕಂಥ ಅದು ಪರಮಾತ್ಮ ಒಬ್ಬನ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು, ಯಾವುದೇ ರೀತಿಯಾಗಿರ್ತಕ್ಕಂಥ ಮನಸ್ತಾಪಗಳು ಬರುವುದಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾವೇನು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈದ್ ಮುಬಾರಕ್, ಈದ್ ಮಿಲಾದ್. ಈದ್ ಅಂತನ್ನುವಂಥ ಪದದ ಅರ್ಥ ಏನು ಅಂತಂದ್ರೆ ಸಂಭ್ರಮಾಚರಣೆ ಅಂತ ಕರೆಸಿಕೊಳ್ತದೆ ಈದ್ ಅನ್ನುವಂಥದ್ದು. ಮುಬಾರಕ್ ಅಂತಂದ್ರೆ ಹುಟ್ಟು ಹಬ್ಬ. ಹುಟ್ಟು ಹಬ್ಬವನ್ನು ನಾವು ಸಂಭ್ರಮಾಚರಣೆ ಮಾಡೋದಕ್ಕೆ ಈದ್ ಮುಬಾರಕ್ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತದೆ. ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟುವಂತ ಸಂದರ್ಭದೊಳಗೆ ಎಷ್ಟು ಕೆಟ್ಟ ಕಾಲ ಇತ್ತು ಅನ್ನೋದಕ್ಕೆ ನಮ್ಮ ಆಗಲೇ ಮಾಜಿ ಶಾಸಕರು ಅವ್ರು ಹೇಳ್ತಾ ಇದ್ರು. ನಾನು ಆಗಲೇ ಒಂದಿಷ್ಟು ಪುಸ್ತಕಗಳನ್ನು ಓದ್ತಾ ಬರ್ತಾ ಇದ್ದೆ. ಅವಾಗ ಎಷ್ಟು ವಿಚಾರವಾದಿಗಳು ಅಂತಂದ್ರೆ, ಎಷ್ಟು ವಿಶೇಷವಾಗಿರ್ತಕ್ಕಂತಂದ್ರೆ 5ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರವರು ಹುಟ್ಟುವಂತ ಸಂದರ್ಭದೊಳಗೆ ನಮ್ಮ ಬಸವಣ್ಣನವರು ಕೂಡ ಹೆಣ್ಣು ಕೂಡ ಸಮಾನ, ಗಂಡು ಸಮಾನ ಅಂತ ತಿಳ್ಕೊಂಡು ಗಂಡು ಮಕ್ಕಳಿಗೂ ಹೆಂಗ ಲಿಂಗ ದೀಕ್ಷೆಯನ್ನು ಕೊಡ್ತೀವಿ, ಹೆಣ್ಣು ಮಕ್ಕಳಿಗೂ ಸಹಿತ ಲಿಂಗ ದೀಕ್ಷೆಯನ್ನು ಕೊಡಬೇಕಂತ ತಿಳ್ಕೊಂಡು ಸಮಾನತೆಯ ತತ್ವವನ್ನು ಸಾರಿರ್ತಕ್ಕಂಥ ನಮ್ಮ ಏಕೈಕ ಧರ್ಮ ಅಂತ ತಿಳ್ಕೊಂಡು ನಾವು ಲಿಂಗಾಯತ ಧರ್ಮವನ್ನು ಹೇಳ್ತಾ ಇದ್ದೀವಿ. ಅದರೊಳಗೆ ಮತ್ತೊಂದು ಪರಂಪರೆ ಅನ್ನುವಂಥದ್ದು ನಾವು ನೋಡ್ಕೊಂಡು ಬಂದಾಗ 5ನೇ ಶತಮಾನದೊಳಗೆ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟುವಂತ ಸಂದರ್ಭದೊಳಗೆ ಎಷ್ಟು ಅಜ್ಞಾನ, ಎಷ್ಟು ಮೂಢನಂಬಿಕೆಗಳು ನಮ್ಮ ದೇಶದೊಳಗೆ ತುಂಬಿ ತುಳುಕ್ತಾ ಇದ್ವು ಅಂತಂದ್ರೆ, ಹುಟ್ಟುವಂತ ಸಂದರ್ಭದೊಳಗೆ ಅದೇನಾದ್ರೂ ಸಹಿತ ಗಂಡಾಗಿತ್ತು ಅಂದ್ರೆ ಸುಮ್ಬಿಡ್ತಿದ್ರಂತ. ಯಾವಾಗ ಅದೇನಾದ್ರೂ ಹೆಣ್ಣು ಮಗು ಆಗಿತ್ತು ಅಂತಂದ್ರೆ ಜೀವಂತವಾಗಿ ಸುಟ್ಟು ಹಾಕುವಂತ ಪರಿಸ್ಥಿತಿ ಅವಾಗಿನ ಅಜ್ಞಾನದೊಳಗೆ ತುಂಬುವಂತ ಸಂದರ್ಭದೊಳಗೆ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿ ಬರ್ತಾರೆ. ಯಾವಾಗ ಹುಟ್ಟಿ ಬಂದಾದ ಮೇಲೆ ಎಲ್ಲರೂ ಕೂಡ ಜನರಿಗೆ ತಿಳಿಸಿ ಹೇಳ್ತಾರೆ. ತಿಳಿಸಿ ಹೇಳ ಆದ ಮೇಲೆ ಮುಂಬರುವ ದಿನಮಾನದೊಳಗೆ ಬಹಳಷ್ಟು ಅವಾಗಿನ ಸಂದರ್ಭದೊಳಗೆ ನಮ್ಮ ಹಿಂದೂಗಳು ಇತ್ತೀಚಿನ ದಿನಮಾನ ನಾವೆಲ್ಲ ನೋಡಕತ್ತೀವಿ. ಅಲ್ಲಿ ಕುಡಿಯುವಂಥದ್ದು ದುಶ್ಚಟಗಳ ಒಳಗಾಗಿ ಅತಿಯಾಗಿ ಸರಾಯಿಗಳನ್ನ ನಾವೆಲ್ಲ ಕುಡಿತೀವಲ್ಲ, ನೀರ ಸರಾಯಿ ಅನ್ನೋ ರೀತಿ ಒಳಗೆ ಸರಾಯಿನೇ ನೀರನ್ನೋ ರೀತಿ ಕುಡಿಯುವಂಥದ್ದು ನಾವು ಈಗ ನೋಡಕತ್ತೀವಲ್ಲ. ಇದು ಮುಸ್ಲಿಂ ಧರ್ಮದೊಳಗೆ ಇತ್ತು ಮೊದಲು. ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಅವ್ರು ಹೇಳ್ತಾರ, ಮೊಹಮ್ಮದ್ ಪೈಗಂಬರ್ ಅವ್ರ ಚರಿತ್ರೆ ಒಳಗೆ ಓದ್ತಾ ಇದ್ದೆ. ಅವ್ರು ಹೇಳ್ತಾರೆ, ಸಾಯುವಂತ ಸಂದರ್ಭದೊಳಗೆ ನಮ್ಮಲ್ಲಿ ಬಾಯಿಯೊಳಗೆ ಒಂದನೇ ನೀರು ಹಾಕ್ರಪ್ಪ ಅಂತ ಹೇಳ್ತಾರೆ. ಆದ್ರೆ ಅವ್ರ ಧರ್ಮದೊಳಗೆ ಇತ್ತು ಸಾಯುವಂತ